ಮೈಕ್ ಮುಂದೆ ಬಂದು ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಶ್ರೀಧರ್ ಬೀರಪ್ಪ ಕಂಕನವಾಡಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇಂದು ರೈತರ ಸಂಕಷ್ಟದ ಬಗ್ಗೆ ಮಾತನಾಡಲು ಬಯಸುತ್ತಿದ್ದೇನೆ. ತಂದೆ ಪರಮಾತ್ಮ ಸಕಲ ಜೀವಿಗಳನ್ನು ಕಾಪಾಡುವ ಹಾಗೆ ಈ ರೈತನ ಸಂಕಷ್ಟ ಪರಿಹರಿಸು ತಂದೆ, ಪರಿಹರಿಸು. ರೈತನನ್ನು ದೇಶದ ಬೆನ್ನೆಲುಬು ಎಂದು ಕರೆಯುತ್ತಾರೆ. ರೈತನು ರಾತ್ರಿ ಹಗಲು ದುಡಿದರೂ ನೆಮ್ಮದಿ ಇಲ್ಲ. ತಾನು ಬೆಳೆದ ಬೆಳೆಗೆ ನಿರ್ದಿಷ್ಟ ಬೆಲೆ ಸಿಗದೆ ಕಣ್ಣೀರು ಸುರಿಸುವ ಪರಿಸ್ಥಿತಿ ಬಂದಿದೆ. ಎಷ್ಟೋ ರೈತರು ಆತ್ಮಹತ್ಯೆ ಮಾಡಿಕೊಂಡು ಸಾಯುತ್ತಿದ್ದಾರೆ. ಹೇಗೋ ಜೀವನ ಸಾಗಿಸಬೇಕೆಂದು ಹೊಲ ಬಿತ್ತನೆ ಮಾಡಿ ಬೆಳೆ ಕೈಗೆ ಸಿಗುತ್ತೆ ಎಂದು ಕನಸು ಕಾಣುವಾಗ ಪ್ರವಾಹ ಬಂದು ಬೆಳೆ ಕೊಚ್ಚಿ ಹೋಗುತ್ತೆ. ಬ್ಯಾಂಕಿನಲ್ಲಿ ತೆಗೆದ ಸಾಲ, ಮನೆಯ ಪರಿಸ್ಥಿತಿ ನೆನೆಸಿಕೊಂಡರೆ ನಿದ್ದೆ ಹತ್ತುವುದಿಲ್ಲ. ಒಂದೊಂದು ಸಲ ಬರಗಾಲ ಉಂಟಾಗಿ ಜೀವನವೇ ಕಂಗಾಲು ಆಗುತ್ತೆ. ಹೊಲದಲ್ಲಿ ಹಾಕುವ ಬೀಜಗಳು ಮತ್ತು ಗೊಬ್ಬರಗಳ ಬೆಲೆ ಹೆಚ್ಚಾಗಿ ರೈತ ಬೆಳೆದ ಬೆಲೆಗೆ ಹೋಲಿಸಿದರೆ ಅವನಿಗೆ ಏನೂ ಆದಾಯ ಉಳಿಯುವುದಿಲ್ಲ. ಸರ್ಕಾರವು ಕೂಡ ನಿಗದಿತ ಬೆಲೆ ನೀಡಿದರೆ ರೈತನಿಗೆ ಜೀವನ ನಡೆಸಲು ಸರಳವಾಗುತ್ತದೆ. ಇನ್ನೊಂದು ತಮ್ಮಲ್ಲಿ ಮನವಿ, ರೈತನೆಂದು ಯಾರೂ ಹೀಯಾಳಿಸಬೇಡಿ, ಅಗೌರವ ಪಡಬೇಡಿ. ರೈತನ ಒಂದೊಂದು ಗೌರವಣಿ ನೀವು ತಿನ್ನುವ ಅನ್ನದಲ್ಲಿ ಕಾಣಿ. ಎಷ್ಟೋ ತಂದೆ ತಾಯಿ ತಮ್ಮ ಹೆಣ್ಣು ಮಕ್ಕಳನ್ನು ರೈತನಿಗೆ ಮತ್ತು ರೈತನ ಮಗನಿಗೆ ಮದುವೆ ಮಾಡಿಕೊಡಲು ಹಿಂಜರಿಯುತ್ತಿದ್ದಾರೆ. ಇಡೀ ದೇಶಕ್ಕೆ ಅನ್ನ ಹಾಕುವ ರೈತ ನಿಮ್ಮ ಮಗಳಿಗೆ ಒಂದು ತುತ್ತು ಅನ್ನ ಹಾಕುವುದಿಲ್ಲವೇ? ಇಡೀ ದೇಶದ ಸಂಪಾದನೆ ಹೆಚ್ಚಿಸುವ ರೈತ ನಿಮ್ಮ ಮಗಳನ್ನು ರಾಣಿಯಂತೆ ಸಾಕುತ್ತಾನೆ. ಇರಲಿ, ನನ್ನ ನೋವು ನನಗೇ ಇರಲಿ. ಆದರೆ ನನ್ನದೊಂದು ಮನವಿ, ಯಾರೂ ಅನ್ನವನ್ನು ಚೆಲ್ಲಬೇಡಿ, ಹಾಳು ಮಾಡಬೇಡಿ. ಎಷ್ಟೋ ಜನ ಊಟವಿಲ್ಲದೆ ಉಪವಾಸ ಮಲಗುತ್ತಿದ್ದಾರೆ. ತಾವು ಒಂದು ತುತ್ತು ಅನ್ನ ಹಾಕಿ ಅವರ ಹೊಟ್ಟೆ ತುಂಬಿಸಿ, ಅಂದಾಗ ಈ ರೈತನ ಶ್ರಮಕ್ಕೆ ಸಂತೋಷವಾಗುತ್ತದೆ. ಜೈ ಜವಾನ್ ಜೈ ಕಿಸಾನ್. ಧನ್ಯವಾದಗಳು.